ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೂತ್ಕೊಳ್ಳಿ, ತಗೊಳ್ಳಿ. ಅಮ್ಮ, ನಮಗೆ ತುಂಬ ಟೈಮ್ ಇಲ್ಲ. ನೀವು ಟೀ ಕುಡಿತಾ ಕುಡಿತಾ ನಿಮಗೆ ಈ ಜ್ಯುವೆಲರ್ಸಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿ. ಜ್ಯುವೆಲ್ರಿನಾ ಯಾಕೆ ಸೆಲೆಕ್ಟ್ ಮಾಡಬೇಕು? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ನೀವು ಮೊದಲು ನೋಡಿ ಯಾವ್ದು ಇಷ್ಟ ಆಗುತ್ತೆ. ಅತ್ತೆ, ನಿಮ್ಗೆ ವಯಸ್ಸಿರೋ ಕೆಲಸನೆಲ್ಲ ಕಂಪ್ಲೀಟ್ ಆಯ್ತಾ? ಏನಾಗಬಾರ್ದು ಅಂದ್ಕೊಂಡಿದ್ನೋ ಆ ಕೆಲಸಗಳನ್ನ ನನ್ನಿಂದನೇ ಮಾಡಿಸ್ತಿದ್ದಾಳೆ. ನಿಮ್ಗೆ ವಯಸ್ಸಿರೋದು ಸ್ಯಾರಿ ಸೆಲೆಕ್ಷನ್ ಕೆಲಸ ಅಲ್ವಾ? 5-6 ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ತುಳಸಿ ಅವರು ಅದನ್ನೆಲ್ಲ ನೋಡಿ ಫೈನಲ್ ಮಾಡಬೇಕು ಅಷ್ಟೆ. ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ನಿಮ್ಮ ಬಯಕೆಗಳನ್ನ ಈಡೇರಿಸೋ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೋಸ್ಕರ ಈ ಮನೆಯವರು ಎಲ್ಲರೂ ಖುಷಿಯಿಂದ ಒಂದಾಗಿದ್ದಾರೆ. ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡ್ತಾ ಇದ್ದಾರೆ. ಮನೆಯವರೆಲ್ಲ ಇಷ್ಟು ಖುಷಿಯಿಂದ ಒಂದಾಗಿರೋದನ್ನ ನೋಡೋಕೆನೆ ಕಣ್ಣಿಗೆ ಹಬ್ಬ ಅನ್ಸುತ್ತೆ. ಆದರೂ ಇಷ್ಟು ಅರ್ಜೆಂಟಾಗಿ ಯಾಕಿದೆಲ್ಲ? ಅರ್ಜೆಂಟ್ ಏನೂ ಇಲ್ಲ, ಶಾಸ್ತ್ರ ಎಲ್ಲ ಮಧ್ಯಾಹ್ನಕ್ಕೆ, ಅಷ್ಟರಲ್ಲೆಲ್ಲ ವ್ಯವಸ್ಥೆ ಆಗುತ್ತೆ ಅಲ್ವಾ ಶಾರ್ವರಿ? ಹೌದು, ತುಳಸಿ ಅವ್ರಿಗೆ ಬಯಕೆ ಆಗಿದೆ ಅಂದಮೇಲೆ ನಾವದನ್ನ ಈಡೇರಿಸದೇ ಇರೋಕ್ಕಾಗತ್ತಾ? ಏನೇ ನಡೆಯೋದಿದ್ರು ಚೆನ್ನಾಗೇ ನಡಿಬೇಕು. ನಡೆಯೋದನ್ನೆಲ್ಲ ನೋಡಿ ತುಳಸಿ ಅವರು ಕಣ್ ತುಂಬ್ಕೋಬೇಕು. ನನ್ನ ಕಾರಣಕ್ಕಾಗಿ ಹೀಗೆಲ್ಲ ಆಗ್ತಿದೆಯಲ್ಲ ಅಂತ ಅವ್ರ ಕಣ್ಣಲ್ಲಿ ನೀರು ಬರಬೇಕು. ನನ್ನ ಕಣ್ಣಲ್ಲಿ ನೀರು ಬರಬೇಕಾ? ಅತ್ತೆ ಹೇಳ್ತಿರೋದು ಆನಂದ ಭಾಷ್ಪದ ಬಗ್ಗೆ. ಪಾಪ ಶಾರ್ವರಿ ಅವ್ರಿಗೆ ನನ್ನಿಂದ ತೊಂದರೆ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನನಗೆ ಯಾರಿಂದನೂ ಯಾವ ಕಾರಣಕ್ಕೂ ತೊಂದರೆಗಳಾಗಲ್ಲ. ಮನೆ ಕೆಲಸಗಳು ಅಂದಮೇಲೆ ಈ ಶಾರ್ವರಿ ಖುಷಿಯಿಂದನೇ ಮಾಡ್ತಾಳೆ. ಆದರೆ ತೊಂದರೆ ಆಗೋದು ನಿನಗೆ, ಈ ಮನೆಯವ್ರಿಗೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅದನ್ನು ನೀನು ನೋಡ್ತೀಯ. ಶಾರ್ವರಿ, ತುಳಸಿಯವರಿಗೆ ಸೀರೆಗಳೆಲ್ಲ ತೋರಿಸಾಯ್ತಾ? 5-6 ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಒಂದು ಫೈನಲ್ ಮಾಡಬೇಕು. ತುಳಸಿ ಅವರೇ, ಸೀರೆಗಳನ್ನು ನೋಡಿ. ಪ್ರೀತಿಯಿಂದ ನೀವು ಯಾವುದೇ ಸೀರೆ ಕೊಟ್ಟರು ನಾನು ಖುಷಿಯಿಂದ ಅದನ್ನು ನೋಡ್ತೀನಿ. ನೀವೇ ಸೀರೆ ಸೆಲೆಕ್ಟ್ ಮಾಡಿ. ಮನೆಯವ್ರು ಎಲ್ಲರೂ ಖುಷಿಲೂ ನಿಮ್ಮ ಪಾಲು ಇದೆ ಅಲ್ವಾ? ಅದೇ ನನಗೆ ಸಂತೋಷ. ಮಾವ, ಇವತ್ತು ನಮ್ಮಿಬ್ಬರಿಗೆ ತುಂಬ ಕೆಲಸ ಇದೆ. ಅಡುಗೆ ಕೆಲಸನೆಲ್ಲ ನಾವಿಬ್ಬರೇ ನೋಡ್ಕೋಬೇಕು. ಅಮ್ಮ ನಿಮ್ಮ ಕೈ ರುಚಿ ತಿನ್ಬೇಕು. ಬನ್ನಿ ಬನ್ನಿ. ಏನು ನೀವಿಬ್ಬರೇ ಅಡುಗೆ ಮಾಡೋದಾ? ಯಾಕೆ ಇಷ್ಟೊಂದು ತೊಂದರೆ ತಗೋತೀರಾ? ಇರಿ, ನಾನು ಬರ್ತೀನಿ, ಸ್ವಲ್ಪ ಸಹಾಯ ಮಾಡ್ತೀನಿ. ಸಾಧ್ಯನೇ ಇಲ್ಲ. ಇವತ್ತು ನಿಮಗೆ ಅಡುಗೆ ಮನೆಗೆ ನೋ ಎಂಟ್ರಿ. ಈ ಮಾವ ಸೊಸೆ ಮಾಡೋ ಅಡುಗೆನೇ ನೀವು ತಿನ್ನಬೇಕು ಅಷ್ಟೇ. ಬಾಪುಣಿ, ಮನೆಯವರೆಲ್ಲರೂ ಖುಷಿಯಾಗಿರೋದನ್ನ ನಾನು ನೋಡ್ತೀನಿ ಅಂತ ನೀನು ಹೇಳಿದ್ಯಲ್ಲ, ಅದು ಇದೇನಾ? ಈ ಪ್ಲಾನ್ ಎಲ್ಲ ನಿಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂದ ಮಾತ್ರಕ್ಕೆ ಮನೆಯವರೆಲ್ಲರೂ ಖುಷಿಯಿಂದ ಈ ಕಾರ್ಯನ ನಡೆಸ್ಕೊಡ್ತಾರೆ ಅಂತ ಅನ್ಕೋಬೇಡ. ಖುಷಿಗೋಸ್ಕರ ನೀನು ಕಾರಣನ ಹುಡುಕ್ತಾ ಇದೆಯಾ. ಆದ್ರೆ ಆ ಖುಷಿನ ಹಾಳು ಮಾಡೋದು ಹೇಗೆ ಅಂತ ನನಗೆ ಗೊತ್ತು. ಇವತ್ತು ಮನೆಯವರು ಯಾರೂ ಖುಷಿಯಾಗಿರಬಾರ್ದು. ಎಲ್ಲಾನು ನಾನು ಹಾಳು ಮಾಡ್ತೀನಿ. ಚಿಕ್ಕಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ಚಿಕ್ಕಮ್ಮ, ಏನದು? ಏನೋ ಖುಷಿಯಾಗಿರಬಾರ್ದು, ಹಾಳು ಮಾಡ್ಬಿಡ್ತೀನಿ ಅಂತಿದ್ರೆ?
ಏನ್ ಕೇಳಿಸ್ಕೊಂಡೆ ಅಭಿ ನೀನು? ಖುಷಿಯಾಗಿರ್ಬಾರ್ದು ಅಂತನಾ? ಇವತ್ತು ಫಂಕ್ಷನ್ ಚೆನ್ನಾಗಿ ಆಗಬೇಕು, ಯಾವುದು ಹಾಳಾಗಬಾರ್ದು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಮಾತಾಡ್ತಾ ಇದ್ದೆ. ನೀನು ಉಲ್ಟಾ ಕೇಳಿಸ್ಕೊಂಡಿದ್ಯಾ? ಹೌದಾ? ಹಾಗಾದ್ರೆ ನಾನೇ ತಪ್ಪ ಕೇಳಿಸ್ಕೊಂಡಿರ್ಬೋದು. ಬಟ್ ನನಗೆ ಕೇಳಿಸಿರೋದೇ ಬ್ರೋಗೂ ಕೇಳಿಸಿರ್ಬೇಕಲ್ವಾ? ಬ್ರೋ, ಚಿಕ್ಕಮ್ಮ ಹೇಳಿದ್ದೀನ ನೀನು ಕೇಳಿಸ್ಕೊಂಡೆ ಅಲ್ವಾ? ಇಲ್ಲ, ನನಗೆ ಅಷ್ಟೆಲ್ಲ ಸರಿಯಾಗಿ ಕೇಳಿಸ್ಲಿಲ್ಲ. ಫಂಕ್ಷನಲ್ಲಿ ಏನೇನು ಮಾಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಓಡ್ತಿದೆ. ಅದು ಬಿಟ್ಟು ಬೇರೆ ಯಾವ ಮಾತುಗಳು ನನ್ನ ಕಿವಿಗೆ ಹೋಗಲ್ಲ. ಅಷ್ಟಕ್ಕೂ ಚಿಕ್ಕಮ್ಮ ಏನು ಹೇಳಿರ್ತಾರೆ, ಫಂಕ್ಷನ್ ಚೆನ್ನಾಗಾಗಬೇಕು, ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು, ಎಲ್ಲರೂ ಖುಷಿಯಾಗಿರಬೇಕು ಅಂತ ಹೇಳಿರ್ತಾರೆ. ಆ ರೀತಿ ಖುಷಿಯಾಗಿರಬೇಕು ಅಂದರೆ ಕೆಲಸಗಳು ಬೇಗ ಆಗಬೇಕು. ನಡಿ ಹೊರಡೋಣ. ಹೌದು ಚಿಕ್ಕಮ್ಮ, ಎಲ್ಲ ನೀವು ಅನ್ಕೊಂಡು ಹಾಗೆ ಆಗಲಿ. ಬಾಬ್ರು. ನಿನ್ ಮಕ್ಕಳು ಎಂತ ದಡ್ರಲ್ವಾ? ಕಿವಿಗೆ ಬಿದ್ದಿದ್ದ ಸತ್ಯನೂ ಸುಳ್ಳು ಅನ್ಕೊಂಡು ಹೋದ್ರು. ಇಲ್ಲಿ ನನ್ನ ಮಕ್ಕಳು ದಡ್ಡತನ ಕಾಣಿಸ್ತಾ ಇಲ್ಲ, ನಿನ್ನ ದಡ್ಡತನ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಅವ್ರು ಸುಮ್ಮನೆ ಎಲ್ಲಿ ಹೋದ್ರು? ನಿನ್ನ ಮಾತು ಸರಿಯಾಗಿ ಕೇಳದೇ ಇದ್ರು ಅನುಮಾನದಲ್ಲಿ ನಿನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಭಿ. ಅಂದ್ರೆ ಅದರ ಅರ್ಥ ನೀನು ಆ ರೀತಿ ಮಾತಾಡದೇ ಇದ್ರು ಮಾತಾಡ್ಬೋದು ಅನ್ನೋ ಅನುಮಾನ ಅವನ ಮನಸ್ಸಲ್ಲಿ ಇದೆ ಅಂತಾಯ್ತು. ಇಷ್ಟು ಸಾಕಲ್ವಾ ನಿನ್ನ ಬಗ್ಗೆ ಮಕ್ಕಳಿಗೆ ಅರ್ಥ ಮಾಡ್ಸೋಕ್ಕೆ? ಇಲ್ಲ, ಸಾಧ್ಯನೇ ಇಲ್ಲ. ಅಭಿಗೆ ನನ್ನ ಬಗ್ಗೆ ಅನುಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಅಸಾಧ್ಯ ಅನ್ಕೊಂಡಿದ್ದೆಲ್ಲ ಸಾಧ್ಯ ಆಗಿದ್ದಾಯ್ತು. ತಂದೆ ಮಕ್ಕಳು ಒಂದಾಗಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ದೆ, ಅದು ಆಯಿತು. ಮಕ್ಕಳು ನನ್ನನ್ನು ಅಮ್ಮ ಅಂತ ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ, ಅದು ಆಯಿತು. ನಾನು ತಾಯಿ ಆಗ್ತಾ ಇರೋ ವಿಷಯ ಕೇಳಿ ಇಡೀ ಪ್ರಪಂಚನೇ ತಿರುಗಿ ಬೀಳತ್ತೆ, ಅದನ್ನು ಯಾರೂ ಒಪ್ಕೊಳ್ಳಲ್ಲ ಅಂದ್ಕೊಂಡೆ. ಆದರೆ ಪ್ರೀತಿ ತುಂಬಿರೋ ಮನಸ್ಸುಗಳು ಅದನ್ನು ಒಪ್ಕೊಂಡಿದ್ದಾಯ್ತು. ನೀನು ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಆಗ್ತಾ ಇದೆ. ಅಂಥದ್ರಲ್ಲಿ ಸತ್ಯನ ಸಾಧಿಸೋದು ಅಸಾಧ್ಯ ಏನಲ್ಲ. ಅವನು ಆ ರೀತಿ ಕೇಳ್ದ ಅಂದ ಮಾತ್ರಕ್ಕೆ ಅಭಿಗೆ ನನ್ನ ಮೇಲೆ ನಂಬಿಕೆ ಹೋಗಿದೆ ಅಂತಲ್ಲ. ಮಕ್ಕಳೆಲ್ಲರೂ ನನ್ನನ್ನು ತುಂಬ ನಂಬಿದ್ದಾರೆ. ನಾನು ಅವ್ರನ್ನ ಹಾಗೆ ಬೆಳೆಸಿದ್ದೀನಿ. ಅವನು ಏನೇ ಕೇಳಿದ್ರು ಕಡೆಗೆ ನಾನು ಹೇಳಿದ್ದನ್ನೇ ನಂಬ್ಕೊಂಡು ಹೋದ. ಅದು ನಿನಗೆ ನೆನಪಿರಲಿ. ನಿನ್ನ ಸಲುವಾಗಿ ಈ ಸಂಭ್ರಮ ಎಲ್ಲ ನಡೀತಾ ಇದೆ ಅನ್ನೋ ಸಂತೋಷದಲ್ಲಿ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ. ಆದರೆ ಈ ಸಂತೋಷ ಎಲ್ಲ ಇನ್ನು ಸ್ವಲ್ಪ ಹೊತ್ತು ಮಾತ್ರ. ಆದರೆ ಈ ಮನೆ ಸಂತೋಷನೆಲ್ಲ ಹೇಗೆ ನಾಶ ಮಾಡ್ತೀನಿ ಅಂತ ನೋಡ್ತೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.